ಹೆಸರು ಹೇಳ್ಬಿಡಿನ. ಮಂಜುನಾಥ್ ಮಂಜುನಾಥ ಮಂಜುನಾಥ್ ಅಂತ ಊರ ಹೆಸರು. ಕೊಪ್ಪಲು. ಬೂಕಳಿ ಕೊಪ್ಪಲು. ಎಷ್ಟು ತಿಂಗಳು ಆಯ್ತಣ್ಣ ಹಾಕಿ? 6 ತಿಂಗಳು ನಡೀತಾ ಇದೆ. 6 ತಿಂಗಳು ಏಲಕ್ಕಿ ಹಾಕಿದ್ದಾರೆ. ಸ್ಟಾರ್ಟಿಂಗ್ ಈಗ ಸ್ಟಾರ್ಟಿಂಗ್ 6 ತಿಂಗಳು. ನೋಡಿ ಇದು ಮಣ್ಣು ಎಳ್ಸಿ ಎಷ್ಟು ದಿನ ಆಯ್ತಣ್ಣ? ಈಗ ನೆನ್ನೆ ನಡೆಸಿದ್ದೆ. ನೆನ್ನೆ ಮಣ್ಣು ಎಳ್ಸೋರೆ. ಪೂರ್ತಿ ಯಾಕೆ ಮುಚ್ಚಿಸ್ತೀರಿ? ಇನ್ನೊಂದು ಸ್ವಲ್ಪ ಬಿಟ್ಕೋಬೇಕಿತ್ತು ಕಣ ಎರಡನೇ ಬೆಳೆಗೆ. ಅಂದರೆ ಶೀತ ಜಾಸ್ತಿ ಆಗ್ಬಿಡ್ತಲ್ವ ನಿಮ್ಮದು ಮಳೆ ಗಿಡ ಬಂದರೆ? ಈಗೇನು ಶೀತ ಏನು ಅಷ್ಟೇನಾಗಲ್ಲ. ಹಾಂ, ಪಚ್ಚಬಳೆ ಆಯ್ತದೆ ಶೀತ. ಪಚ್ಚಬಳೆನೇ ಮೇಲ್ಗಡೆದೇ ಶೀತ ಅದಾ? ಶೀತ ಅದು. ಇದೇನು ತೊಂದರೆ ಅಣ್ಣ? ಇದು ಸಿಗಾಟೋಕರಾಗ ಬಿಸಿಲಿಗೆ ಹೋಯ್ತದಣ್ಣ. ನಿಮ್ಗೆ ಏನಾದ್ರು ಬೇರೆ ಯಾವುದೋ ಒಂದು ಸಮಸ್ಯೆ ಇದೆ ಅಂದ್ರೆ ಅದು ಹೇಳಿ. ಅದೇ ಇಲ್ಲಿ ಕಣ ನಡ್ರಿ ಯಾವುದು ತೋರಿಸಿ. ಒಂದು ಗಿಡ ತೆಗೆದಾಕ್ತೆ ತೋರಿಸ್ಬೇಕಿತ್ತು. ಅದು ಏನಾಗಿತ್ತು? ಇದೇನು ತೊಂದರೆ ಆಗಿಲ್ಲ ಕಣ. ಇದು ಕಂಬ ದಪ್ಪ ಆಗೋದು. ಇದು ಕಂಬ ದಪ್ಪ ಆಗೋದು. ಇದು 3 ಗಿಡನೂ ಸೀಳ್ಕೊಂಡು ಅಷ್ಟೊಂದು ಕಲರ್ ಏನು ಬಂದಿತ್ತಾ? ಫುಲ್ಲು ಬ್ಲ್ಯಾಕ್ ಕಲರ್ ಆಗಿತ್ತು ಒಳಗಡೆ. ಕೊಳ್ತಂಗೆ ಆಗ್ಬಿಟ್ಟದ. ನಾನು ನೀರು ಕಂಟ್ರೋಲ್ ಮಾಡ್ಬೇಕಾಗ ಯೂರಿ ಹಾಕ್ಬಿಟ್ರೆ ಇದು ಶೀತ ಜಾಸ್ತಿ ಆಗಿ ಹೋಗಿರೋದಣ್ಣ. ಇದು ಬಿಟ್ಟರೆ ಇನ್ನೇನು ಆಗಿಲ್ಲ ಅಲ್ವಣ್ಣ? ಇನ್ನೆಲ್ಲ ಚೆನ್ನಾಗಿದೆ. ಅದೇ ಒಂದು ರಂಚಿಂಗ್ ಮಾಡ್ಕೊಬಿಡಿ. ಟಾನಿಕ್ಕು ತುಂಬ ಚೆನ್ನಾಗಿ ಬರ್ತದೆ. ಸ್ಪ್ರೇ ಒಂದು ಮಾಡಲೇಬೇಕಣ್ಣ. ಇಲ್ಲಿ ಗಂಟಲೆ ಅಲ್ವಾ? ಒಂದು ಸ್ಪ್ರೇ ಮಾಡ್ಕೊಂಡೋಣ. ಡ್ರಂಚಿಂಗ್ ಬಿಡಬೇಕು ಅಣ್ಣ. ಬಿಟ್ರೆ ಎಲ್ಲ ಇನ್ನೆಲ್ಲ ಗರ್ಭ ಕಟ್ಟೆ ಶುರು ಆಗಿದೆ ಅಣ್ಣ. ಹಾಂ, ಮಣ್ಣು ಎಳಿಸ್ಬೇಕು ಎಲ್ಲ. ನನ್ನ ಪ್ರಕಾರ, ನನ್ನ ಅನಿಸಿಕೆ ಇಷ್ಟೆಲ್ಲ ಇದ್ದರೆ ಒಳ್ಳೆಯದು. ಹಾಂ, ಆ ಕಳೆ ಬರೀ ಶೇವಿಂಗ್ ಮಾಡ್ಕೊಂಡು ಲೈಟಾಗಿ ಬಿಟ್ಕೊಂಡ್ರೆ ಸಾಕು. ಹಾಂ, ಸುಮ್ಮನೆ ಅಷ್ಟೆಲ್ಲ ಕಡ್ಸಾಕೋ ಬದಲ ಲೈಟಾಗಿ ಬಿಟ್ಕೊಳ್ಳಿ ಸಾಕು. ಒಂದ್ಸರಿ ಕಳೆ ತಗೊಂಡು ಆ ಡ್ರಿಪ್ ವೈರ್ ಅಲ್ಲೇ ಮಡಗಿ ಸಾಕು. ಈಗ ಮಡಗಿದ್ರಲ್ಲ. ಹಾಂ, ಇನ್ನೀಗ ನೋಡಿ ಇದು ಮಡಗಿರೋದು ಸೂಪರ್. ಇದು ಡ್ರಿಪ್ ವೈರು ಚೆನ್ನಾಗಿ ಮಡಗಿದ್ರಿ. ಇದು ಈ ಮಣ್ಣ ತಲೆ ತೆಗೆದ್ಬಿಟ್ಟು ಶೇವಿಂಗ್ ಮಾಡಿಬಿಟ್ಟು ಆ ಕಡೆಗೆ ಈ ಕಡೆಗೆ ಬಿಟ್ರೆ ಆಯಿತು. ಕಳೆ ಮೇಲೆ ಮಾತ್ರ ಬಿಡಿ. ಜಾಸ್ತಿ ಮಣ್ಣು ಬಿಟ್ಕೊಂಡ್ರೆ ಗಿಡ ಮೇಗ್ ಬರ್ತವೆ ಅಂತ ಆಸೆ. ಸುಮ್ಮನೆ ಖರ್ಚು ಇದಾಗುತ್ತೆ, ವೇಸ್ಟ್ ಆಗುತ್ತೆ. ಚೆನ್ನಾಗಿ ಮಾಡಿದ್ದಾರೆ, ಏನು ತೊಂದರೆ ಅಣ್ಣ ಕಣ. ಎಲ್ಲ ಚೆನ್ನಾಗೈತೆ. 3 ಸರಿ ಎಲ್ಲ ಗೊಬ್ಬರ ಕೊಟ್ಟಿರೋದು. ಶೀತ ಜಾಸ್ತಿ ಆಗೈತೆ ಕಣ ಒಟ್ಟಿನಲ್ಲಿ. ಶೀತ ಓವರ್ ಶೀತ ಆಗ್ಬಿಟ್ಟೈತೆ. ಮಣ್ಣು ಬಿಡಿಸ್ಬಿಟ್ಟು ನೀರು ಫುಲ್ ಕಂಟ್ರೋಲ್ ಮಾಡಿಸಿ ಒಂದು ಡ್ರಂಚಿಂಗ್ ಮಾಡಿಸಿ ಸಾಕು. ಒಂದು ಸ್ಪ್ರೇ ಸ್ಪ್ರೇ ಒಂದು ಡ್ರಂಚಿಂಗು. ಈಗ ಬನಾನಾ ಸ್ಪೆಷಲ್ ಇದು ತಿಂದಿದ್ದೀರಾ? ಹಾಂ, ಐತೆ ನನ್ನ ಹತ್ರ. ಮೈಕ್ರೋನ್ಯೂಟ್ರೆಂಟ್ ಐತೆ ನನ್ನ ಹತ್ರ. ಇದು ಹಿಂಗಾಯ್ತದ್ರಣ್ಣ. ಇದು ಸುಮಾರು ಗಿಡ ಐತಾರ ಅದಲ್ಲ. ಇದು ಅದು ಎರಡನೇ ಬೋರಾನ್ ಡೆಫಿಷಿಯನ್ಸಿ, ಜಿಂಕು ಬೋರಾನ್ ಕಮ್ಮಿ ಅಂತ. ಮೈಕ್ರೋನ್ಯೂಟ್ರೆಂಟು ಕಡಿಮೆ ಇದ್ದಾಗ ನಿಮ್ಮದು ನೋಡಿ ಎಲೆಗಳೆಲ್ಲ ಒಂಥರ ಫ್ರಿಂಗಲ್ಲಿ ಎಳೆದ್ಬಿಟ್ಟಂಗವಲ್ಲ, ಹಂಗೆ ಭೂಮಿನಲ್ಲಿ ಮೈಕ್ರೋನ್ಯೂಟ್ರೆಂಟ್ ಡೆಫಿಷಿಯನ್ಸಿ ಇದೆ ಅಂತ. ಅದನ್ನು ಎಕ್ಸ್ಟ್ರಾ ಹಾಕಬೇಕು. 30 kg, ಒಂದು ಎಕರೆಗೆ 30 kg ವರ್ಷಕ್ಕೊಂದ್ಸರಿ ಹಾಕೋತಾ ಇರ್ಬೇಕು. ಅದನ್ನು ಅವು ಸರಿ ಆಯ್ತಾ ಇರ್ತದೆ. ಅದು ತೋಟಕಣ ಅಲ್ಲೇ ಕಡೆ ನೀವು ಅದು ನೀವು ತಗೋತಾನೆ. ನಾವು 3 ವರ್ಷ ಇರಬೇಕದು. ಈಗ ಇಷ್ಟಕ್ಕೆ ಎಷ್ಟು ಬೇಕಾದ್ರೆ ಪಚ್ಚಬಳೆ ಇದರಿಂದ ಅದು ಎಲ್ಲ ಹಾಕ್ಬೇಕು. ಟೋಟಲ್ ಎಷ್ಟು ಗಿಡ? 1100 ಗಿಡ. ಅಂದರೆ 7 ಡ್ರಮ್ ಸಾಕು. 6 ಡ್ರಮ್ ಸಾಕು. 6 ಡ್ರಮ್ ಸಾಕು. ಹಾಂ, ಈ ಹೋದ ಸರಿಗಿಂತ ಈಗ ಈ ಸರಿ ಒಂಚೂರು ಜಾಸ್ತಿ ತಗೋತದೆ. ಇದೇ ಶೀತ ಜಾಸ್ತಿ ಅದದ. ಅದು ಆ್ಯಕ್ಚುಲಿ ಅದೇ ಶೀತ ಜಾಸ್ತಿ ಆಗಬೇಕು. ಈ ಕಡೆಗೆ ಹಳ್ಳ ಇರೋದ್ರಿಂದವ ಪಚ್ಚಬಳೆದು ನೋಡಿ. ಇದು ಹಿಂಗಾಗಿದೆ. ಈಗೆಲ್ಲ ಮಣ್ಣೆಲ್ಲ ಬಿಟ್ಟಿದ್ರಲ್ಲ ಸರಿ ಆಯ್ತು. ಇದು ಹೈಟ್ ಸರಿಯಾಗೈತೆ ಅಣ್ಣ. ಇದು ಗೊಬ್ಬರನ ತಗೊಳಕ್ಕೆ ಬಿಡ್ತಾಯಿಲ್ಲ ಅನ್ನಿಸ್ತದೆ ಭೂಮಿ. ಕಳೆ ಜಾಸ್ತಿ ಬಂದ್ಬಿಟ್ಟೆ ಕಣ ಇದರಲ್ಲಿ. ಕಳೆ ಜಾಸ್ತಿ ಬರ್ತಾವೆ, ಅದೇ ಸಮಸ್ಯೆ. ಈಗೆಲ್ಲ ಶೇವಿಂಗ್ ಮಾಡಿಸಿದ್ರೆ ಏನು ತೊಂದರೆ ಆಗಿಲ್ಲ. ಈಗ ಎಲ್ಲ ಒಳ್ಳೆ ರೆಕವರಿ ಆಗಿದೆ, ಒಳ್ಳೆ ಗೊಬ್ಬರ ಹಿಡಿತದೆ ನೋಡಿ. ಈಗ 6 ತಿಂಗಳಿಗೆ ಹಿಂಗಿದೆ ಅಂದರೆ ಕಂಬ ಚೆನ್ನಾಗೈತೆ ಅಣ್ಣ. ತುಂಬ ಚೆನ್ನಾಗಿ ಬರ್ತವೆ, ಏನು ತೊಂದರೆ ಏನಿಲ್ಲ. ಮಳೆ ನೀವು ನಾಟಿ ಮಾಡಿದಾಗ ಮಳೆ ಹಿಡ್ಕೊಬಿಟ್ಟಿತ್ತಲ್ಲ, ಆ ಮಳೆ ಶೀತ ಸ್ವಲ್ಪ ಕುಂಠಿತ ಆಗೋದನ್ನು ಬಿಟ್ಟರೆ ಇನ್ನೇನು ಓವರಾಲ್ ಅಲ್ಲಿ ಗಂಟು ಚೆನ್ನಾಗಿ ಕಾಣಿಸ್ತದೆ ನೋಡಿ. ಗುದ್ಲಿಲಿ ನಾವು ಕಳೆ ತೆಗೆಸ್ತೀವಲ್ಲ ಬನ್ನಿಲಿ, ಇದಕ್ಕೆ ಸಂಬಂಧಪಟ್ಟ ಬೇರಿಗೆ ಏಟಾಗದೆ ಬೇರು. ಹಾಂ, ಇದಕ್ಕೆ ಸಂಬಂಧಪಟ್ಟಿದ್ದು ಅದಕ್ಕೆ ಹಂಗಾಗಿರೋದು. ಇದು ಅಷ್ಟೇ. ಈ ಕಡೆ ಬನ್ನಿ, ಇಲ್ಲಿ ಕಾಣಿಸ್ತದೆಯಾ? ಇದು ಶೇವಿಂಗ್ ಮಾಡಿಸಿದಾಗ ಅಲ್ಲಿ ಕರ್ಗಾಗೋದಲ್ಲ. ಇದಕ್ಕೆ ಸಂಬಂಧಪಟ್ಟಾಗ ಯಾವುದೋ ಒಂದು ಬೇರೆ ಏಟಾಗಿರುತ್ತೆ, ಅಲ್ಲಿ ಕರ್ಗಾಯ್ತದೆ. ನಮಗೂ ಹಂಗೆ ಒಂದೊಂದು ನರಗಳು ಇರ್ತಾವಲ್ಲ, ಆ ಥರ ಇರ್ತವೆ ಬೇರುಗಳು. ಏನು ತೊಂದರೆ ಆಗಿಲ್ಲ. ಇವೇನು ಸಮಸ್ಯೆ ಏನಿಲ್ಲ. ಇದಣ್ಣ ನೀವು 1, 2, 3, 4, 5, 6, 7 ಈಗೆಲ್ಲ 1.25 ತಿಂಗಳಾದರೆ ಗೊಬ್ಬರ ಕೊಟ್ಟಿದ್ದೀವಿ. ಹಿಂದೆ ಕೊಟ್ಟಿರೋದು. ಅದಕ್ಕೆ ಗೊಬ್ಬರ ಬೇಕೀಗ. ಟಾನಿಕ್ ಅದು ಸರಿ, ಗೊಬ್ಬರ ಸರಿ ಬೇಕೀಗ ಅದಕ್ಕೆ.